ಇದನ್ನ ತ್ರಿವಳಿ ಮಾಡ್ಬೋದಿತ್ತು, ಅದು ಏನು ಕಷ್ಟ ಇಲ್ಲ. ಹೊಕ್ಕಳಿಂದ ಮೇಲೆ ಪಾಪ ಕಿವಿ ನೋವು ಇದೆಲ್ಲ ನರಗಳೆಲ್ಲ ನೋವಾಗ್ಬಿಟ್ಟಿದೆ ಅಂತ. ಯಾರಿಗೆ? ಸೀತಾರಾಮಾಚಾರ್ಯ. ಓ, ಒದ್ದಾಡ್ತಾ ಇದ್ರು ಪಾಪ, ಅವ್ರ ಅವಸ್ಥೆ ಬೇಡ. ಆದರೆ ಏನಾಗತ್ತೆ ಗೊತ್ತಾ, ಅದು ಇಲ್ಲಿ ಹಾಕಿದರೆ ಜನಕ್ಕೆ ಬೇರೆ ಥರ ಕಾಣುತ್ತೆ ಅಂತ ಅವನು. ಆಗಲ್ಲ, ಮಾಡ್ಬೋದು, ಎಲ್ಲ ಮಾಡ್ಬೋದು. ಹಳೆ ಶಿಲ್ಪದಲ್ಲೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಗೊತ್ತಾ. ಅದು 6 ಪ್ಯಾಕ್ ತರ ಕಾಣಲ್ಲ, ಸ್ವಲ್ಪ ಅದೊಂಥರ ತೋರಿಸ್ತೀನಿ. ಅದೇ ಅದೇ ಅದೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಾವು 41ನೆಯ ಅಧ್ಯಾಯದಲ್ಲಿ ಪ್ರಾಸಾದ ಲಕ್ಷಣ ಅಂದರೆ ಒಂದು ದೇವಾಲಯವನ್ನು ಕಟ್ಟುವಾಗ ಯಾವ ರೀತಿ ಹಜಾರ ಹಾಲ್ ಅದನ್ನು ನಿರ್ಮಾಣ ಮಾಡಬೇಕು, ಆಮೇಲೆ ಯಾವ ರೀತಿ ಪೀಠದ ಕಲ್ಲನ್ನು ಆರಿಸಬೇಕು, ಯಾವ ರೀತಿ ಗರ್ಭಗುಡಿ ಇರಬೇಕು ಇತ್ಯಾದಿಗಳನ್ನು ಹೇಳಿದ್ರು. ನಾವು ಹೋದ ಬಾರಿ ಸುಮಾರು 41ನೇ ಅಧ್ಯಾಯದ 15ನೇ ಶ್ಲೋಕವನ್ನು ನಾವು ನೋಡಿದ್ವಿ. ಅಲ್ಲಿಂದ ಮುಂದೆ ಇಟ್ಟಿಗೆಗಳನ್ನು ಇಡುವಾಗ, ವಿಶೇಷತಃ ಗರ್ಭಗುಡಿಯ ಇಟ್ಟಿಗೆಗಳನ್ನು ಇಡುವಾಗ ಶಕ್ತಯೋ ವಿಮಲಾದ್ಯಾಸ್ತು ಇಷ್ಟಕಾನಾಂಚ ದೇವತಾ ವಿಮಲಾ ಉತ್ಕರ್ಷಿಣಿ ಅಂತ ಹೇಳಿ ದೇವರ ಶಕ್ತಿಗಳು, ಲಕ್ಷ್ಮೀದೇವಿಯ ರೂಪವೂ ಇದೆ. ವಿಮಲೋತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ತಥೈವ ಚ ಇತ್ಯಾದಿಗಳು. ಪ್ರಹ್ವಿ ಸತ್ಯ ತಥೇಶಾನಾನುಗ್ರಹ ಚೇತಿ ಶಕ್ತಯಃ ಅಷ್ಟದಿಕ್ಷು ಚ ಮಧ್ಯೆ ಚ ಸ್ವರೂಪಾಣ್ಯೇವತಾ ಹರೇಃ ಮಹಾಲಕ್ಷ್ಮಿಯ ಸ್ವರೂಪಾಣಿ ಅಂತ ಹೇಳ್ತಾರೆ. ಪ್ರಹ್ವಿ, ಸತ್ಯ, ಈಶಾನ, ಅನುಗ್ರಹ ಮೊದಲಾದ ಶಕ್ತಿಗಳು. ಪರಮಾತ್ಮನ ರೂಪವೂ ಇದೆ, ಇಚ್ಛಾ ಅಂತ ಇದೆ, ಮೋಚಿಕಾ ಅಂತ ಇದೆ, ಹೀಗೆ ಲಕ್ಷ್ಮಿಯ ರೂಪವೂ ಇದೆ. ಈ ಎಲ್ಲ ಲಕ್ಷ್ಮಿಯ ರೂಪಗಳು ಇಟ್ಟಿಗೆಗಳಲ್ಲಿ ನೆಲೆಗೊಂಡಿವೆ ಅಂತ ಚಿಂತನೆ ಮಾಡಬೇಕಂತೆ. ಈಗ ಸ್ಪಷ್ಟ ಆಯಿತು. ಗರ್ಭಗೃಹ ಅಂದರೆ ಯಾರ ಗರ್ಭ? ಪ್ರಕೃತಿಯ ಗರ್ಭ. ಯಾವ ಪ್ರಕೃತಿ? ಅದು ಜಡ ಪ್ರಕೃತಿಯಾದರೂ ಆಗಿರಬಹುದು, ಚೇತನ ಪ್ರಕೃತಿಯಾದರೂ ಆಗಿರಬಹುದು. ಆ ಪ್ರಕೃತಿಯ ಗರ್ಭದ ಮಧ್ಯೆ ನಾರಾಯಣ ಇದ್ದಾನೆ. ಅವನನ್ನು ನಾವು ದೀಪದ ಮೂಲಕ ನೋಡ್ತೇವೆ ಅನ್ನುವ ಚಿಂತನೆ. ಏನು ದೀಪವನ್ನು ಬೆಳಗಿಸ್ತೇವೆ, ಕಾಲಿನಿಂದ ಹಿಡಿದು ತಲೆಯವರೆಗೆ ದೀಪವನ್ನು ಬೆಳಗಿಸೋದು, ಕಾಲಿನಿಂದ ಹಿಡಿದು ತಲೆಯವರೆಗೂ. ಆ ತರಹ ಪ್ರಕೃತಿಯ ಗರ್ಭದ ಒಳಗಡೆ ದೇವರಿದ್ದಾನೆ. ಮೂರ್ತಿಯ ಕಾಲು ಅಂತ ಏನಿದೆ ಅದು ದೇವರ ಕಾಲು ಅಂತ ಚಿಂತಿಸಿ ಅವನನ್ನು ಕ್ರಮವಾಗಿ ನೋಡಿ, ಹಾಗೆ ಅಭಿಮಂತ್ರಿತವಾದ ಅಗ್ನಿಯನ್ನು ನಾವು
ಕಣ್ಣಿಗೊತ್ಕೊಳ್ಳೋದು. ಈ ದೃಷ್ಟಿ ನಮಗೆ ಮೂಡ್ಲಿ ಅಂತ ಅದರ ಅರ್ಥ. ಇದು ಮೂಲಭೂತವಾಗಿ ಇರುವಂಥದ್ದು. ಆಮೇಲೆ ಏನೇನೋ 3 ಬತ್ತಿ ಹಾಕಬೇಕಾ 5 ಬತ್ತಿ ಹಾಕಬೇಕಾ ಅದೆಲ್ಲ ಪ್ರಶ್ನೆಯೇ ಅಲ್ಲ. ಯಾವ ಕೈಯಿಂದ ತಗೊಳ್ಬೇಕು ನೋಡಪ್ಪ, ಎಲ್ಲದಕ್ಕೂ ಭದ್ರ ಅಂತ ಬಲಗೈ, ಅದನ್ನು ತಗೋ. ಸಂಪ್ರದಾಯದಲ್ಲಿ ನೋಡು ಯಾವುದು ಸೊಗಸು ಅನ್ಸತ್ತೆ ಆ ಆಚರಣೆಯನ್ನು ನಿನ್ನದಾಗಿಸಿಕೊ. ಎಡಗೈಯನ್ನು ಹೃದಯದ ಮೇಲೆ ಇಟ್ಟುಕೊಂಡು ನಾನು ಅತ್ಯಂತ ಭಕ್ತಿಯಿಂದ ಈ ದೀಪ ಯಾವ ರೀತಿ ದೇವರ ಅಡಿಯಿಂದ ಮುಡಿಯವರೆಗೆ ಆಡಿದೆ ಆ ರೀತಿಯಾದ ದೃಷ್ಟಿ ನನ್ನ ಕಣ್ಣಿಗೆ ಬರಲಿ ಅಂತ ಬಲಗೈಯಲ್ಲಿ ಒತ್ಕೋ. ಪ್ರೀತಿ ಇದೆ, ಜ್ಞಾನ ಮೂಡಬೇಕು ಅಂತ ಅಂದುಕೋ ಅಷ್ಟೆ. ಅದು ಏನು ಪ್ರಯೋಜನ, ಸೈಂಟಿಫಿಕ್ ಆಗಿ ಅದರ ರೀಸನ್ ಹೇಳಿ ಅಂತನ್ನುವ ಎಕ್ಸ್ಟ್ರೀಮಿಸ್ಟ್ ಅದು ಬೇಡ. ಅಯ್ಯೋ ಹೀಗಾಗಬೇಕು, ಆ ಬತ್ತಿಯನ್ನು ಸೊಟ್ಟ ಮಾಡಿ ತಗೊಳ್ಬೇಕು, ನೆಟ್ಟಗೆ ತಗೋಬಾರದು, ಇದು ಬಿಟ್ಟುಬಿಡು. ಎರಡೂ ಬಿಡು. ಅದರ ಹಿಂದೆ ಇರುವ ಭಾವವನ್ನು ಗ್ರಹಿಸು. ಭಾವಗ್ರಾಹಿ ಜನಾರ್ದನ ಅಂತ. ಮಂತ್ರೇಣಾನೇನ ವಿನ್ಯಸ್ಯ, ಆ ಇಷ್ಟಕವನ್ನು ಕುರಿತು ಪ್ರಾರ್ಥನೆ ಮಾಡಬೇಕಂತೆ. ಏನು? ಶಕ್ತಯೋ ವಿಮಲಾದ್ಯಾಸ್ತು ಇಷ್ಟಕಾನಾಂ ತು ದೇವತಾ ನ್ಯಸನೀಯಾಯಥಾ ಯೋಗ್ಯಂ ಮಧ್ಯೇನ್ಯಸ್ಯಾತ್ವನುಗ್ರಹ. ಈ ಸುತ್ತಲೂ ಇಟ್ಟಿಗೆಗಳಿಗೆ ವಿಮಲಾ ಉತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ಪ್ರಹ್ವಿ ಸತ್ಯ ಅಂತ ಹೇಳಿ ಇಟ್ಟಿಗೆಗಳು, ಗರ್ಭಗುಡಿಯ ಸುತ್ತಲ ಇಟ್ಟಿಗೆಗಳಿಗೆ ಅಭಿಮಂತ್ರಣ ಮಾಡಿ ನಡುವೆ ಅನುಗ್ರಹ ಅಂತ ಹೇಳಿ ಆ ದೇವಿಯನ್ನು ಚಿಂತನೆ ಮಾಡಬೇಕು. ಅನುಗ್ರಹ ಅಂತ. ಆ ಅನುಗ್ರಹದ ಮೇಲೆ, ಅನುಗ್ರಹ ಅನ್ನುವ ಲಕ್ಷ್ಮೀದೇವಿಯ ಆ ಸನ್ನಿಧಾನ ಇರುವ ಇಟ್ಟಿಗೆಯ ಮೇಲೆ ಅಭಿಮುಖನಾಗಿ ಅನುಗ್ರಹೋನ್ಮುಖನಾಗಿ ದೇವರು ಇರ್ತಾನೆ. ಇದು ಚಿಂತನೆ. ಬೇಕಾಷ್ಟರ ಚಿಂತನೆ ಇದೆ. ಒಂದು ಚಿಂತನೆ ಹೀಗೆ. ಆಮೇಲೆ ಅವ್ಯಂಗೆ ಚಾಕ್ಷತೆ ಪೂರ್ಣೆ ಮುನೇರಂಗಿರಸಸ್ಸುತೆ ಇಷ್ಟಕ್ಕೆ ತ್ವಂ ಪ್ರಯಚ್ಛೇಷ್ಟಂ ಪ್ರತಿಷ್ಠಾಂ ಕಾರಯಾಮ್ಯಹಂ ಅಂತ ಇಷ್ಟಕಾ ದೇವತೆಯನ್ನು ಕುರಿತಾದ ಪ್ರಾರ್ಥನೆ. ಆ ಇಟ್ಟಿಗೆಗೊಬ್ಬಳು ದೇವತೆ ಇದ್ದಾಳೆ, ಅವಳ ಹೆಸರು ಇಟ್ಟಿಗೆ ಅಂತಾನೆ, ಇಷ್ಟಕ ಅಂತ ಕರೀತಾರೆ. ಇಷ್ಟಕ ಅಂದ್ರೆ ಏನು ಗೊತ್ತಾ? ಯಜ್ಞಕ್ಕೆ ಬಳಕೆಯಾಗುವವಳು ಅಂತ. ಅದೇನಾಗೋ ಆಗಿದೆ, ಇಷ್ಟಕ ಹೋಗಿ ಇಟ್ಟಿಗೆ ಆಗಿದೆ. ಇಟ್ಟಿಗೆ ಅನ್ನುವಲ್ಲಿ ನಮಗೆ ಆ ಕಲ್ಪನೆ ಹೊರಟು ಹೋಗುತ್ತೆ. ಅದರಿಂದಾಗಿ ದೇವಾಲಯದಲ್ಲಿ ಏನು ಇಷ್ಟಕ ಅಂತ ಇದೆ, ಆ ಇಷ್ಟಕೆಯನ್ನು ಪ್ರತಿಷ್ಠೆ ಮಾಡುವಾಗ ಹೀಗೆ ಚಿಂತನೆ ಮಾಡಬೇಕಂತೆ. ಅವ್ಯಂಗೆ ಪೂರ್ಣವಾಗಿರುವವಳೇ, ಅಕ್ಷತೆ ನಾಶವಾಗದವಳೇ, ಪೂರ್ಣೆ ತುಂಬಿದವಳೇ, ಅಂಗಿರಸ್ ಎನ್ನುವ ಮುನಿಯ ಮಗಳೇ, ಇಷ್ಟಕೆಯೇ ನನಗೆ ಇಷ್ಟವನ್ನು ಕೊಡು. ಏನು ಮಾಡ್ತೀನಿ ನೀನು? ಪ್ರತಿಷ್ಠಾಂ ಕಾರಯಾಮ್ಯಹಂ, ನಾನು ಪ್ರತಿಷ್ಠೆಯನ್ನು ಮಾಡಿಸುತ್ತೇನೆ ಅಂತನ್ಬೇಕಂತೆ. ಈ ಮಂತ್ರದಿಂದ ಇಷ್ಟಿಗೆಯನ್ನು ಇಟ್ಟು ಮಧ್ಯಸ್ಥಾನದಲ್ಲಿ ಗರ್ಭಾಧಾನ ಅಂತ ಚಿಂತನೆ ಮಾಡಬೇಕು. ದೇವರೆಂಬ ಮಗು ಇಲ್ಲಿ ಮೂಡಬೇಕು. ಅದಕ್ಕೆ ಗರ್ಭಗುಡಿ 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 ಅಂತ ಹೇಳೋದು. ಹೆಣ್ಣಿನ ಗರ್ಭ ಹೇಗೆ, ಹಾಗೆ ಈ ಭೌತಿಕವಾದ ದೇವಳದ ಗರ್ಭವೂ ಕೂಡ. ಕುಂಭೋಪರಿಷ್ಟಾದ್ವೇವೇಶಂ ಪದ್ಮಿನೀಂ ನ್ಯಸ್ಯ ದೇವತಾಂ. ಮಧ್ಯಸ್ಥಾನದಲ್ಲಿ ಒಂದು ಪದ್ಮದ ಆಕಾರ ಇರಬೇಕು. ಪೀಠ ಅನ್ನೋದು ಹಾಗೆ. ಅಲ್ಲಿ ದೇವತೆಯನ್ನು ಇಟ್ಟು ಆ ಪೀಠದ ಸುತ್ತ ಮೃತ್ತಿಕಾಶ್ಚೈವ ಪುಷ್ಪಾಣಿ ಧಾತವೋ ರತ್ನಮೇವ ಚ. ಮೃತ್ತಿಕೆಗಳು, ಮೃತ್ತಿಕೆ ಯಾವ ರೂಪದ್ದು? ಮಣ್ಣು. ಆಮೇಲೆ ಒಳಗಡೆ ಧಾತುಗಳು, ವಜ್ರ ಮೊದಲಾದ ಧಾತುಗಳು, ಬಂಗಾರ ವಜ್ರ ಮೊದಲಾದ ಧಾತುಗಳು ಅಲ್ಲಿರಬೇಕು. ಅದನ್ನು ಮಣಿಬಂಧ ಪ್ರತಿಷ್ಠೆ ಅಂತ ಕರೀತಾರೆ. ಆ ಮಣಿಬಂಧ ಪ್ರತಿಷ್ಠೆಯ ಮೇಲೆ ಆ ಮೂರ್ತಿ ಇರುತ್ತೆ. ಅಂದರೆ ಎಲ್ಲ ಸಂಪತ್ತಿನ ಅಧಿದೈವ ಅಂತ.
ಅದರಿಂದಾಗಿ ದೇವಾಲಯ ಅಂತನ್ನೋದೇನಿದೆ ಅದು ಧರ್ಮ ಅರ್ಥ ಕಾಮ ಮೂರರ ಒಟ್ಟೈಸುವಿಕೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈಗಲೂ ಇನ್ನೊಮ್ಮೆ ನೆನಪಿಸ್ತೇನೆ, ಒಂದು ಕಾಲದಲ್ಲಿ ಸನ್ಯಾಸಿಗಳಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ. ಯಾಕೆ ಅಂದರೆ ಧರ್ಮ ಅರ್ಥ ಕಾಮ ಮೂರು ಇದೆ. ಅಲ್ಲಿ ದೇವದಾಸಿಯರಿರ್ತಾರೆ, ರಾಜನರ್ತಕಿಯರು ದೇವನರ್ತಕಿಯರೂ ಹೌದು. ಒಂದು ಕಾಲದಲ್ಲಿ ಹಾಗಿತ್ತು. ದೇವನರ್ತಕಿಯರು ಅಂತ ಅವರು, ದೇವದಾಸಿಯರು ಅಂತ ಅವರು ಬಂದು ನರ್ತನ ಮಾಡ್ತಾರೆ. ರಂಗಮಂಟಪ ಅದರಲ್ಲೆಲ್ಲ ಬಹಳ ಭರ್ಜರಿ. ನೀವು ಹಳೆಯದು ಚಲುಕ್ಯರ ಕಾಲದ ದೇವಸ್ಥಾನಗಳನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ರಂಗಮಂಟಪ ಇರುತ್ತೆ ಅಲ್ವಾ? ರಂಗಮಂಟಪ ಇದೆ. ಅದೊಂದು ನರ್ತಕಿಯರು ಇದು ಮಾಡೋದು. ಅದರಿಂದಾಗಿ ಕಾಮವೂ ಇರುತ್ತೆ. ಅದಕ್ಕನುಗುಣವಾಗಿ ಅರ್ಥ ಇರಬಾರದೆ, ವಜ್ರ ವೈಡೂರ್ಯಾದಿಗಳನ್ನು ಅಲ್ಲಿ ಹಾಕಿ ಅದರ ಮೇಲ್ಗಡೆ ಮೂರ್ತಿಯನ್ನು ಇಡೋದು. ಇನ್ನು ಆ ಪದ್ಮದ ಕುಸುರಿ ಕೆಲಸ, ಆ ಪೀಠಿಕೆ ಇರುತ್ತಲ್ಲ, ಪ್ರತಿಮೆಯ ಕೆಳಗಡೆ ಪೀಠಿಕಾ ಅಂತ ಹೇಳ್ತಾರೆ. ಅದರ ಸುತ್ತ ಹೂವಿನ ಕುಸುರಿ ಕೆತ್ತನೆ ಇರಬೇಕು. ಆಯ್ತಾ? ಧಾತವೋ ರತ್ನಮೇವ ಚ ಲೋಹಾದಿ ನಿರ್ಮಿತೆ ಚಾಸ್ತ್ರಂ ಯಜೇದ್ವೈ ಗರ್ಭಭಾಜನೆ. ಲೋಹಾದಿಗಳಿಂದ ಬೇಕಾದರೂ ನೀವು ಆ ವೇದಿಕೆಯನ್ನು ಮಾಡಿರಬಹುದು. ಲೋಹಾದಿಗಳಿಂದಲೂ ಗರ್ಭವನ್ನು ಅದನ್ನು ಮಾಡಿರಬಹುದು, ವೇದಿಕೆಯನ್ನು. ಲೋಹಾದಿ ನಿರ್ಮಿತೆ ಚಾಸ್ತ್ರಂ ಭಜೆ ಯಜೇದ್ವೈ ಗರ್ಭಭಾಜನೆ ದ್ವಾದಶಾಂಗುಲ ವಿಸ್ತಾರೆ ಚತುರಂಗುಲ ಕೋಚ್ರಯೇ. ಸಾಮಾನ್ಯ ಆ ಪೀಠ ಅನ್ನೋದು ದ್ವಾದಶಾಂಗುಲ ವಿಸ್ತಾರೆ, 12 ಅಂಗುಲ ಇರಬೇಕು. ಅಂದರೆ ಇವರು ಹೇಳ್ತಾ ಇರೋದು ಪ್ರತಿಮೆಗೆ ಅನುಗುಣವಾದ ಪೀಠ. ಪ್ರತಿಮೆ ಎಷ್ಟು ಮಾಡ್ತಾರೆ? ಸಾಮಾನ್ಯವಾಗಿ ಇಷ್ಟೆತ್ತರದ ಪ್ರತಿಮೆ, ಅಬ್ಬಬ್ಬ ಅಂತಂದರೆ ಇಷ್ಟೆತ್ತರದ ಪ್ರತಿಮೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಅದಕ್ಕನುಗುಣವಾಗಿ ಗರ್ಭಗೃಹಿ, ಪ್ರಾಕಾರ ಮೊದಲಾದವುಗಳನ್ನು ಕಟ್ಟಬೇಕಾದರೂ ಕೂಡ ಮೂರ್ತಿಗೆ ಅನುಗುಣವಾಗಿ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಹೊರಗಡೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇರೋದು ನಾವೀಗ. ಯಾಕೆಂದರೆ ಆ ಕಾರಣದಿಂದ. ಯಾಕೆ ಗರ್ಭಗೃಹ ಹೀಗಿರುತ್ತೆ ಅಂತ ನೋಡೋದಕ್ಕೆ ಇದೊಂದು ಉದಾಹರಣೆ. ಪದ್ಮಾಕಾರೇ ತಾಮ್ರಮಯೇ ಭಾಜನೆ ಪೃಥಿವೀಂ ಯಜೇತ್ ಏಕಾಂತೆ ಸರ್ವಭೂತೇಶೇ ಪರ್ವತಾತನ ಮಂಡಿತೆ. ಇನ್ನು ಭೂಮಿಯನ್ನು ಪೂಜಿಸಬೇಕು, ಭೂದೇವಿಯನ್ನು. ಏಕೆಂದರೆ ಅವಳ ಮೇಲೆ ನಿಲ್ಲಿಸ್ತಾ ಇರೋದು. ಇದೆಲ್ಲವೂ ಕೂಡ ಅವಳು ಕೊಟ್ಟ ಸಾಮಗ್ರಿಗಳು. ಕಟ್ಟಿಗೆ ಆಗಿರಬಹುದು, ಆಮೇಲೆ ಮರ ಆಗಿರಬಹುದು, ಕಲ್ಲಾಗಿರಬಹುದು, ಎಲ್ಲವೂ ಕೂಡ ಭೂಮಿಯ ಒಂದು ಉತ್ಪನ್ನ. ಅದರಿಂದ ಅವಳನ್ನು ಚಿಂತನೆ ಮಾಡಬೇಕು. ಏಕಾಂತೆ ಸರ್ವಭೂತೇಶೇ ಪರ್ವತಾಸನ ಮಂಡಿತೆ ಸಮುದ್ರ ಪರಿವಾರೇತ್ವಂ ದೇವಿ ಗರ್ಭಂ ಸಮಾಶ್ರಯ. ದೇವಿಯನ್ನು ಪ್ರಾರ್ಥನೆ ಮಾಡಬೇಕು, ನೀನು ಕೂಡ ಈ ಗರ್ಭದ ಒಳಗಡೆ ಬಂದು ಕೂಡು ಅಂತ. ಇದು ಸಮಸ್ತ ಜಗತ್ತಿನ ಗರ್ಭ ಅಂತ ಚಿಂತನೆ, ಇಡೀ ಬ್ರಹ್ಮಾಂಡ ಗರ್ಭ ಅಂತ ಚಿಂತನೆ, ನಮ್ಮ ಲೆವೆಲ್ಲಿನ ಗರ್ಭದ ಚಿಂತನೆ. ಅದನ್ನು ಯಾವ ಗರ್ಭವಾಗಿಯೂ ತಗೊಳ್ಬಹುದು. ನಂದಯವಾಸಿಷ್ಠೆ ವಸುಭಿಪ್ರಜಯಾತಃ ನಂದೇ ನಂದಯವಾಸಿಷ್ಠೆ ವಸುಭಿಪ್ರಜಯಾತಃ ಜಭಯೇ ಭಾರ್ಗವದಾಯಾದೆ ಪ್ರಜಾನಾಂ ವಿಜಯಾವಹೆ ಪೂರ್ಣೇ ಅಂಗಿರತೋ ಅಂಗಿರದಾಯಾದೆ ಪೂರ್ಣಕಾಮಂ ಕುರುಷ್ವ ಮಾಂ ಅಂತ ಭೂದೇವಿಯನ್ನು ಕುರಿತಾದ ಪ್ರಾರ್ಥನೆ. ನನ್ನ ಬಯಕೆ ಈಡೇರಲಿ ಅಂತ. ಭದ್ರೇ ಕಶ್ಯಪದಾಯಾದೆ ಕುರುಭದ್ರಾಂ ಮತಿಮ್ಮಮ ಅಂತ ಇಲ್ಲಿಯ ತನಕ
ಏವ ಮುಕ್ತ್ವಾ ತತಃಖಾತಂ ಗೋಮೂತ್ರೇಣ ಚುಸೇಚಯೇತ್. ಆಮೇಲೆ ಆ ತೆಗೆದ ಹೊಂಡವನ್ನು ಗೋಮೂತ್ರದಿಂದ ಸಿಂಪಡಿಸಿ ಆಮೇಲೆ ಮತ್ತೆ ಅವಳನ್ನು ಸಂತಸಗೊಳಿಸಿ ಗೋ ವಸ್ತ್ರ ಮೊದಲಾದವುಗಳನ್ನು ಕೊಡಬೇಕು. ಆ ರಾತ್ರಿ ಪ್ರತಿಷ್ಠೆ ಮಾಡಬಾರದು, ಆ ರಾತ್ರಿ ಬಿಡಬೇಕು. ಗರ್ಭಾಧಾನ ಆಗೋದು ರಾತ್ರಿಯಲ್ಲಿ ಅಲ್ವಾ, ಬೆಳಗ್ಗೆ ಸಂಜೆ ತನಕ ಮಾಡಿ ಬಿಟ್ಟು ಬರಬೇಕು. ಅಲ್ಲಿ ದೇವತೆಗಳ ಅನುಗ್ರಹದಿಂದ ದೇವರ ಸನ್ನಿಧಾನ ಎನ್ನುವ ಗರ್ಭ ಅಲ್ಲಿ ಮೂಡಿರುತ್ತೆ ಅಂತ ಚಿಂತನೆ ಮಾಡಿ ಆಮೇಲೆ ಗುರುಗಳಿಗೆ ಇಲ್ಲಿ ಭೋಜನವನ್ನು ಮತ್ತು ವಸ್ತ್ರಾದಿಗಳನ್ನು ಕೊಟ್ಟು ಗರ್ಭಂ ನ್ಯಸ್ಯಷ್ಟಕಾನ್ಯಸ್ಯ ತಥೋ ಗರ್ಭಂ ಪ್ರಪೂರಯೇತ್ ಪೀಠಬಂಧಮ ತಕ್ಕುರ್ಯ ತತಃಪ್ರಾಸಾದಮಾನತಃ. ಆಮೇಲೆ ಪ್ರಾಸಾದಕ್ಕೆ ಅನುಗುಣವಾಗಿ ಪೀಠವನ್ನು ಪ್ರತಿಮೆಯನ್ನು ಆಮೇಲೆ ಮಾಡಬೇಕು. ಪೀಠಬಂಧೋಪರಿಷ್ಠಾಸ್ತು ವಾಸ್ತುಯಜ್ಞಂ ಪುನರ್ಯಜೇತ್. ಮತ್ತೆ ವಾಸ್ತುಪುರುಷನನ್ನು ಚಿಂತಿಸಿ ದೇವಾಗಾರಂ ಕರೋಮೀತಿ ಮನತಾ ಯಸ್ತು ಚಿಂತಯೇತ್ ತಸ್ಯ ಕಾಯಗತಂ ಪಾಪಂ ತದಹೂನಾ ಪ್ರಣಶ್ಯತಿ. ಆಮೇಲೆ ದೇವಾಗಾರವನ್ನು ಮಾಡುತ್ತೇನೆ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಆ ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಎಲ್ಲ ಪಾಪವನ್ನು ಕಳೆದುಕೊಳ್ಳಬೇಕು. ಪಾಪವನ್ನು ಕಳೆದುಕೊಂಡವನು ಆ ದೇವಸ್ಥಾನವನ್ನು ಮಾಡಬೇಕು. ಅವನಿಗೆ ಎಷ್ಟು ಫಲ ಅಂತ ಹೇಳಲಿಕ್ಕಾಗಲ್ಲ. ಅನೇನೈವಾನುಮೇಯಂ ಹಿ ಫಲಂ ಪ್ರಾಸಾದ ವಿಸ್ತರಾತ್. ದೊಡ್ಡ ಪ್ರಾಸಾದವನ್ನು ದೇವಾಲಯವನ್ನು ಕಟ್ಟಿದವನಿಗೆ ಒಳ್ಳೆ ಫಲ ಇದೆ. ಸಾಧಾರಣವಾಗಿ ಗ್ರಾಮ ಮಧ್ಯೇತ ಪೂರ್ವಸ್ಯಾಂ ಪ್ರತ್ಯಗ್ದ್ವಾರಂ ಪ್ರಕಲ್ಪಯೇತ್. ಗ್ರಾಮದ ನಡುವೆ ಏನು ಮಾಡಬೇಕು? ದೇವಸ್ಥಾನವನ್ನು ಕಟ್ಟಬೇಕು. ಕೆಲವೊಮ್ಮೆ ಗ್ರಾಮ ಪ್ರತ್ಯಂಗುಖಂ, ಗ್ರಾಮದ ದಾರಿ, ಗ್ರಾಮದ ಗೇಟ್ ಯಾವುದು ಅಂತ ಇರುತ್ತೆ. ಅದು ಆವಾಗ ಎಲ್ಲ ಕಡೆಯಿಂದ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಇದು ಹಿಂದೆ ಮುಂದೆ ಅಂತ ಒಂದು ಚಿಂತನೆ ಇರೋದು, ಮುಂದಿನ ಬಾಗಿಲಿನಿಂದಲೇ ಬರಬೇಕಾಗೋದು. ಅದಕ್ಕೆ ಅಭಿಮುಖವಾಗಿ ಆದರೂ ಇರಬೇಕು. ನೀವು ದಕ್ಷಿಣ, ಉತ್ತರ, ಪಶ್ಚಿಮ ಎಲ್ಲಿಗೆ ಹೋದರೂ ದೇವಾಲಯದ ಇದು ಏನು ಪ್ರತಿಮೆ ಪೂರ್ವಾಭಿಮುಖವಾಗಿ ಇರಬೇಕು, ಪಶ್ಚಿಮಾಭಿಮುಖವಾಗಿಯೂ ಇರಬಹುದು. ಸಾಮಾನ್ಯ ಪಶ್ಚಿಮಾಭಿಮುಖ, ಗ್ರಾಮ ಪ್ರತ್ಯಂಗುಖಂ ಭವೇತ್ ಅಂತ. ಅದರಿಂದಾಗಿ ಹಳೆಯ ಶಾಸ್ತ್ರದಲ್ಲಿ ಪಶ್ಚಿಮಾಭಿಮುಖವಾಗಿಯೇ ಇರುವುದು. ನಾನು ಪೂರ್ವಕ್ಕೆ ತಿರುಗಬೇಕು ಅಂತಂದರೆ ಅದು ಪಶ್ಚಿಮಕ್ಕೆ ತಿರುಗಬೇಕಲ್ಲ. ಹೀಗೆ ಆಮೇಲೆ ಏನಾಯಿತು, ಪಶ್ಚಿಮಾಭಿಮುಖ ಇದು ಪೂರ್ವಾಭಿಮುಖವಾಗಿ ಮಾಡಲಿಕ್ಕೆ ಶುರು ಮಾಡೋದು. ಆಗ ನಾವು ಪಶ್ಚಿಮಕ್ಕೆ ತಿರುಗಬೇಕಾಗತ್ತೆ. ಹೀಗೆ 41ನೇ ಅಧ್ಯಾಯ ಮುಗೀತು. ಇಲ್ಲ, ಪೂರ್ವಕ್ಕಿಲ್ಲ, ಗ್ರಾಮ ಪ್ರತ್ಯಂಗುಖಂ ಅಂತ. ದೇವಾಲಯದ ದ್ವಾರ ಪೂರ್ವಕ್ಕಿರಬಹುದು ಅಂತ. ದೇವಾಲಯದ ದ್ವಾರ ಅಂದರೆ ಇವಾಗೇನಾಗತ್ತೆ, ನೀವು ಉಡುಪಿಯಲ್ಲಿ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಉಡುಪಿಯಲ್ಲಿ ಯಾವುದಕ್ಕೆ ಯಾವ ದಿಕ್ಕಿಗೆ ಬೇಕಾದ್ರೆ ಇರೋದು. ನೀವು ಕಾಣೂರು ಮಠಕ್ಕೆ ಬನ್ನಿ, ಕಾಣೂರು ಮಠದ ಒಳಗಡೆ ಹೋದರೆ ಅಲ್ಲಿ ಅದೇ ದ್ವಾರ. ಪಶ್ಚಿಮಕ್ಕೆ ತಿರ್ಕೊಂಡೇ ದ್ವಾರ ಇರೋದು, ಅದು ಪಶ್ಚಿಮಾಭಿಮುಖವಾಗಿ ಇರೋದು. ಅಲ್ಲಿ ಒಳಗಡೆ ಹೋದರೆ ಆ ಇದು ಗರ್ಭಗೃಹವು ಕೂಡ ಪಶ್ಚಿಮಕ್ಕೆ ಇರೋದು. ಆಯ್ತಾ? ಅದೇ ನೀವು ಪುತ್ತಿಗೆ ಮಠಕ್ಕೆ ಹೋಗಿ, ನೀವು ದ್ವಾರ ಇರೋದು ಬೇರೆ ಕಡೆ ಹೋಗಿ ಹಿಂಗೆ ಎಡಗಡೆ ತಿರ್ಕೊಳ್ಬೇಕು, ಅದು ಪಶ್ಚಿಮಾಭಿಮುಖವಾಗಿದೆ. ಆಯಿತಾ? ನೀವು ಅದಮಾರ ಮಠಕ್ಕೆ ಹೋಗಿ, ದ್ವಾರ ಇರೋದು ಬೇರೆ ಕಡೆಗೆ, ನೀವು ಒಳಗಡೆ ಹೋಗಿ ಪಶ್ಚಿಮಾಭಿಮುಖವಾಗಿ ಆ ದೇವರಿರೋದು, ನೀವು ಪೂರ್ವಾಭಿಮುಖವಾಗಿ ಹೋಗೋದು. ನೀವು ಯಾವುದೇ ಮಠಕ್ಕೆ ಹೋದರೆ ನೀವು ಆ ಡೈರೆಕ್ಷನ್ ಎಲ್ಲಿ ಗಮನಿಸ್ಬೇಕಾದ್ರೆ ಕೃಷ್ಣಾಪುರ ಮಠಕ್ಕೆ ಹೋಗಿ, ನೀವು ಎಂಟ್ರೆನ್ಸ್ ಹೋಗಿ ಲೆಫ್ಟ್ ತಿರುಗಿ ಮತ್ತೆ ರೈಟ್ ತಿರುಗಿ ಮತ್ತೆ ರೈಟ್ ತಿರುಗಿದ್ರೆ ಅಲ್ಲಿ ಗರ್ಭಗೃಹ.
ಅದಕ್ಕನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಆದರೆ ದಕ್ಷಿಣಾಭಿಮುಖ ಅಂತ ಹೇಳ್ತಾರ, ದಕ್ಷಿಣಮುಖಿ ಇಲ್ಲ, ದಕ್ಷಿಣಾಭಿಮುಖ ಅಂತ ಹೇಳಲಿಕ್ಕೆ ನಮಗೆ ಸ್ಪಷ್ಟ, ಅದು ದ್ವಾರ ಬೇರೆ, ಒಳಗಡೆ ಇರೋ ದೇವಸ್ಥಾನಗಳು ದಕ್ಷಿಣ ಅದೇ ಆ ಥರ ಹೇಳ್ತಾರೆ ಎಲ್ಲ ಯಾವ್ಯಾವಾಗ. ಅನಂತೇಶ್ವರ ಹಾಂ, ದಕ್ಷಿಣಕ್ಕೆ ಇರೋದು. ಹೌದು, ಅನಂತೇಶ್ವರ ಇಲ್ಲ ಅನಂತೇಶ್ವರ ಪೂರ್ವಕ್ಕಿರೋದು, ಅನಂತೇಶ್ವರ ಪೂರ್ವಾಭಿಮುಖ. ಕರೆಕ್ಟಾಗಿ ಸನ್ರೈಸ್. ಹೌದು. ಕೃಷ್ಣ ಹಿಂಗೆ, ಅನಂತೇಶ್ವರ ಹೀಗೆ. ನೋಡಿ, ಕೃಷ್ಣ ಹೀಗಿದ್ದಾನೆ, ಪಶ್ಚಿಮಾಭಿಮುಖವಾಗಿದ್ದಾನೆ, ಅನಂತೇಶ್ವರ ಹೀಗಿದ್ದಾನೆ. ಹೌದು. ದಕ್ಷಿಣಾಭಿಮುಖವಾಗಿ ಕಡಿಮೆ, ಪ್ರಾಚೀನ ದೇವಸ್ಥಾನಗಳು ಕಡಿಮೆ. ಇತ್ತೀಚೆಗೆ ಏನಾರು ಮಾಡಿದ್ರೆ ಹೇಳಿ ಬರಲ್ಲ. ಇವಾಗ ಉದಾಹರಣೆಗೆ ಅಲ್ಲಿ ಇದು ಚಿಕ್ಕಲ್ಸಂದ್ರ ರಾಯರ ಮಠದಲ್ಲಿ ದಕ್ಷಿಣಾಭಿಮುಖವಾಗಿರೋದು, ದಕ್ಷಿಣಕ್ಕೆ ಅಭಿಮುಖವಾಗಿ, ಅಂದರೆ ಅಲ್ಲಿ ಪೂಜೆ ಮಾಡುವವರು ಉತ್ತರಾಭಿಮುಖರಾಗಿ. ಹಾಗೆ ನಂತರದ ದಿವಸಗಳಲ್ಲಿ ಆ ಬದಲಾವಣೆಗಳಾಗಿದೆ. ಆದರೆ ಮೊದಲಿರಲಿಲ್ಲ. ಅಲ್ಲಿ ಸಮಸ್ಯೆ ಅಂದ್ರೆ ಗರ್ಭಗುಡಿಯಲ್ಲಿ ದೀಪಗಳೆಲ್ಲ ಕೂಡ ದಕ್ಷಿಣಕ್ಕೆ ಕೇಳಿಸ್ಕೊಂಡಿದೆ ದಿನ. ಹೌದು, ಅದೇ ದಕ್ಷಿಣ ಅಂದರೆ ಇನ್ನೊಂದು, ಅದನ್ನು ನಾವು ಹೇಳಿ ಬರೋಣ. ಯಾಕಂದರೆ ಪೂರ್ವಾಭಿಮುಖವಾಗಿರಲಿ ಪಶ್ಚಿಮಾಭಿಮುಖವಾಗಿರಲಿ ಎಡಗಡೆ ಬಲಗಡೆ ಇಡ್ತಾರೆ ಅಂದರೆ ಯಾವುದೋ ಒಂದು ದಕ್ಷಿಣಾಭಿಮುಖವಾಗಿರಲೇಬೇಕು. ಅದನ್ನು ಚಿಂತನೆ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಪ್ರಾಸಾದದ ಬಗ್ಗೆ ಹೇಳಿದ್ರು. ಇನ್ನು ಪ್ರಾಸಾದ ಲಕ್ಷಣದ ಬಗ್ಗೆ ಒಂದು ಸ್ವಲ್ಪ ನಾನು ಇದನ್ನು ಓಡಿಸಿಕೊಂಡು ಹೋಗ್ತೇನೆ. 3 ತರಹದ ಆಯಗಳಿದೆ: ಧ್ವಜಾಯ, ಮತ್ತು ಗಜಪೃಷ್ಠಾಯ, ಇನ್ನೊಂದು ಸಾಮಾನ್ಯಾಯ, ಸಿಂಹಾಯ ಅಂತಾರೆ. ಗಜಪೃಷ್ಠಾಯಕ್ಕೆ ಉದಾಹರಣೆ ಅನಂತೇಶ್ವರ ದೇವಸ್ಥಾನದ ಮೇಲ್ಗಡೆಯ ಭಾಗ. ಧ್ವಜಾಯಕ್ಕೆ ಉದಾಹರಣೆ ಅಲ್ಲೇ ಮುಂದ್ಗಡೆ ಇರುವ ಕೃಷ್ಣ ಮಠದ ಗರ್ಭಗುಡಿಯ ವಾಸ್ತು. ಸಿಂಹಾಯ ಅದು ನನಗೂ ನೆನಪಾಗ್ತಾ ಇದೆ ಯಾವುದು ಅಂತ, ಅದು ಮತ್ತೆ ಹೇಳುವ. ಅದರಿಂದಾಗಿ ಪ್ರಾಸಾದ ಇಲ್ಲಿ ಸ್ಥೂಲವಾಗಿ ಗಜಪೃಷ್ಠಾದಿಗಳು. ಇನ್ನು ಇಲ್ಲಿ ವಾರಾಹ ಮಂಟಪ, ಗಾರುಡ ಮಂಟಪ ಅಂತ ಇದೆ. ಶಿಲ್ಪಗಳಲ್ಲಿ ಬೇರೆ ಬೇರೆ ಪ್ರಭೇದಗಳಿದೆ, ಯಾವ ಶಿಲ್ಪಶಾಸ್ತ್ರದ ಪ್ರಕಾರ ಮಾಡಬೇಕು ಅಂತ ಇರೋದು. ಆಮೇಲೆ ಯಾವ ದೇವತೆಗಳನ್ನು ಪಕ್ಕದಲ್ಲಿ ಹೀಗೆ ಚಿಂತನೆ ಮಾಡಬೇಕು ಅಂತ ಉಂಟು. ಅದರಿಂದಾಗಿ 42ನೇ ಅಧ್ಯಾಯವನ್ನು ಮುಗಿಸಿ 43ನೇ ಅಧ್ಯಾಯ ಅದನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತೇನೆ. ಆಮೇಲೆ ವಾಸುದೇವಾದಿ ಪ್ರತಿಮಾ ಲಕ್ಷಣವನ್ನು ಹೇಳ್ತೇನೆ ಅಂತಾನೆ ಹಯಗ್ರೀವ. ಅದನ್ನು ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಇನ್ನು ಕರೆಕ್ಟ್ 5 ನಿಮಿಷ ಬಿಟ್ಟು ವಿಷ್ಣು ತತ್ವ ನಿರ್ಣಯ. ಆಚಾರ್ಯರು ಹೇಳಿದ್ದು ನೆನಪೇನೆಂದರೆ